ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಖುಷಿ ವ್ಲಾಗ್. ಇವತ್ತು ನಮ್ಮ ಮನೆ ಹತ್ರನೇ ಇರೋ ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆದರೆ ನಾವೇನು ಅಂದ್ಕೊಂಡ್ವಿ ಅಂದರೆ ಆ ದೇವಸ್ಥಾನ ಬಾಗ್ಲು ಹಾಕೋದು 11:30ಗೆ. ನಾವು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟ್ವಿ. ಆದರೆ ಅಲ್ಲಿ 11 ಗಂಟೆಗೆ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಇಷ್ಟು ದೇವಸ್ಥಾನ ಮಾತ್ರ ಎಷ್ಟು ದೊಡ್ಡದಾಗಿ ಚೆನ್ನಾಗಿತ್ತು ಗೊತ್ತಾ. ಅಲ್ಲಿಂದ ಬರೋಕ್ಕೇ ಮನಸ್ಸೇ ಆಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ಅವರ ಅಣ್ಣ ಮತ್ತು ಅತ್ತಿಗೆ ಅವ್ರು ಅಲ್ಲೇ ಇದ್ದರು. ಅವ್ರು ಹೇಳಿದ್ರು ಇಲ್ಲಿ ಕಿಟಕಿಯಿಂದ ಕಾಣಿಸುತ್ತೆ ಬಾ ನೋಡು ಅಂತೇಳಿ. ಅದಕ್ಕೆ ತುಂಬ ಹತ್ರದಿಂದನೇ ದೇವ್ರ ಪಕ್ಕನೇ ಕೂತಿರೋ ಥರ ಫೀಲ್ ಆಗ್ತಿತ್ತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೈ ಮುಗಿದ್ಬಿಟ್ಟು ಹೊರಟೆ. ಇನ್ನೊಂದು ಸಲ ಯಾವಾಗಾದರೂ ದೇವಸ್ಥಾನ ಓಪನ್ ಇರೋ ಟೈಮಲ್ಲಿ ಬಿಟ್ಟು ಬರೋಣ ಅಂತ. ಇವಾಗ ಕಾರ್ತಿಕ ಅಲ್ವಾ, ಕಾರ್ತಿಕ ಮಾಸದಲ್ಲಿ ಸೋಮವಾರ ತುಂಬ ಚೆನ್ನಾಗಿ ದೀಪ ಹಚ್ತಾರಂತೆ. ಹಾಗಾಗಿ ಯಾವತ್ತಾದರೂ ಸೋಮವಾರ ಹೋಗೋಣ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ. ಅಂದರೆ ಅಲ್ಲಿ ತುಂಬ ವಾತಾವರಣ ಚೆನ್ನಾಗಿತ್ತು. ತುಂಬ ದೊಡ್ಡ ದೇವಸ್ಥಾನ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಹೊತ್ತು ಓಡಾಡ್ತಾ ಆಟ ಆಡ್ತಾ ಸ್ವಲ್ಪ ಕಾಲ ಕಳೆದ್ವಿ. ಶ್ರೀ ಸ್ಕೂಲ್ಗೆ ಹೋಗಿದ್ಲು. ನಮ್ಮ ಹಸ್ಬೆಂಡ್ ಅವರ ಅಣ್ಣನ ಮಗಳಿದ್ಲು. ಅವಳು ಪಾಪುನ ಜೊತೆ ನೋಡ್ತಾ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ಲು. ಆಮೇಲೆ ಸದ್ಯ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹನಿ ಬೀಳೋ ಥರ ಇತ್ತು. ಹಾಗಾಗಿ ಕಡಲೆಬೇಳೆ ವಡೆ ಮಾಡು ಅಂತ ಹೇಳಿದ್ರು. ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಬಿಟ್ಟು ಹೋಗಿದ್ದೆ. ಆ ಕಡಲೆಬೇಳೆನ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೆ. ಆಮೇಲೆ ಕಡಲೆಬೇಳೆ ನೆನೆಸಿದ್ವಲ್ಲ ಅದು, ಮತ್ತು 1 ಇಂಚಷ್ಟು ಶುಂಠಿ, ಆಮೇಲೆ 4ರಿಂದ 5 ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ನೀರು ಕಡಿಮೆ ಹಾಕಬೇಕು. ಆದರೆ ನಾನು ರುಬ್ಬಿದ್ದು ನೀರು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನೀರನ್ನ ನೋಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದಷ್ಟು ಅದನ್ನು ನುಣ್ಣಗೆ ರುಬ್ಬೋದು ಅವಶ್ಯಕತೆ ಇರಲ್ಲ. ಅದನ್ನು ರುಬ್ಬಾದ್ಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡೆ. ಆಮೇಲೆ ಕಡಲೆಬೇಳೆನ ನೆನೆಸ್ಕೊಂಡಿರ್ತೀವಲ್ಲ, ಅದನ್ನು ರುಬ್ಬದೇನೆ ಅದನ್ನು ಒಂದು ಹಿಡಿಯಷ್ಟು ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸಬ್ಬಸಿಗೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಆಮೇಲೆ ಒಂದು 2 ಹಿಡಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಿತ್ತು. ನಾನು ನೀರು ಜಾಸ್ತಿ ಆ್ಯಡ್ ಮಾಡಿದ್ನಲ್ವ, ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡೆ. ಒಂದು 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಆಮೇಲೆ 1 ಚಿಟಿಕೆ ಸೋಡಾ ಹಾಕ್ಕೊಂಡು, ಮೊದಲೇ ಹೇಳಿದ್ನಲ್ವ ನೀರು ಜಾಸ್ತಿ ಆಗಿತ್ತು ಅಂತ, ಅದಕ್ಕೆ ಒಂದು 2 ಸ್ಪೂನ್ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡೆ. ಕಡಲೆ ಹಿಟ್ಟು ಹಾಕದೇ ಇದ್ರೇ ಚೆನ್ನಾಗಿರುತ್ತೆ, ಹಾಕಿದ್ರೂ ಏನು ತೊಂದರೆ ಇಲ್ಲ. ಅದು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಂಜೆ ಟೈಮು ಊಟದ ಜೊತೆಗೆ, ಕಾಫಿ ಟೀ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಎಣ್ಣೆನ ತುಂಬ ಕಾಯಿಸಿರಬಾರ್ದು. ತುಂಬ ಕಾಯಿಸಿದ ತಕ್ಷಣ ಹಾಕಿದ ವಡೆನ ಎಣ್ಣೆಗೆ ಹಾಕಿದ ತಕ್ಷಣವೇ ಕಲರ್ ಎಲ್ಲ ಒಂದು ಸ್ವಲ್ಪ ಇದಾಗ್ಬಿಟ್ಟು ಸೀದೋಗಿರೋ ಥರ ಆಗಿರುತ್ತೆ. ಮೇಲ್ಗಡೆ ಎಲ್ಲ ಬೆಂದಿರೋ ಥರ ಕಲರ್ ಇರುತ್ತೆ, ಒಳಗಡೆ ಎಲ್ಲ ಬೆಂದೇ ಇರಲ್ಲ. ಸೊ ಹಾಗಾಗಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಬಿಸಿ ಮಾಡಿದ್ರೆ ಹಾಕಿದ ತಕ್ಷಣವೇ ಕಲರ್ ಬಂದುಬಿಡುತ್ತೆ, ಒಳಗಡೆ ಎಲ್ಲ ಬೆಂದೇ ಇರಲ್ಲ. ನೋಡಿ ಹದವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿನೂ ತುಂಬಬಾರ್ದು ಬಾಣಲಿಗೆ. ಒಂದು 5 ವಡೆ ಆ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಆವಾಗ ಹಾಕಿದ ತಕ್ಷಣವೇ ಅದನ್ನು ಮಡಚಬಾರ್ದು. ಸ್ವಲ್ಪ ಹೊತ್ತು ಆದಮೇಲೆ ಮಡಚಿದ್ರೆ ಆವಾಗ ವಡೆ ಎಣ್ಣೆಲೆಲ್ಲ ಬಿಟ್ಕೊಳ್ಳಲ್ಲ. ಹಾಗಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ನಾವಿಷ್ಟು ಬೋಂಡ ಬಜ್ಜಿ ಅದು ಇದು ಅಂತ ಹೊರ್ಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು 2-3 ಲೋಟ ಕಡಲೆಬೇಳೆ ನೆನೆಸಿದ್ರೂ ಸಾಕು, ಚೆನ್ನಾಗಿರುತ್ತೆ. ಇನ್ನು ಬೋಂಡದ ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಇದೇನು ಅಷ್ಟು ಗ್ಯಾಸ್ಟ್ರಿಕ್ ಆ ಥರ ಎಲ್ಲ ಆಗಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಸಂಜೆ ಕಾಫಿ ಜೊತೆಗಂತ ಮಾಡಿದ್ದೆ, ಚೆನ್ನಾಗಿತ್ತು. ಹಾಗೆ ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ಹೆಂಗೈತೆ ರೀ ವಡೆ? ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ? ಕಾಫಿ ಜೊತೆಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ನಮ್ಮ? ಕರೆಕ್ಟಾಗೈತಾ? ಕರೆಕ್ಟಾಗೈತೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ.